ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೀನಿ. ಅದರಲ್ಲೂ ಸ್ಪೆಷಲಿ ರೋಹಿತ್ ಶರ್ಮಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರ್ತಕ್ಕಂಥ ಮೊದಲ ಆಟಗಾರ ಆಗಿ ಇವತ್ತು ಹೊರಹೊಮ್ಮಿದ್ದಾರೆ. ದಿನಾಂಕ 30 ನವೆಂಬರ್ 2025ರಲ್ಲಿ. ರಿಯಲಿ ರೋಹಿತ್ ಶರ್ಮಾ ಹಾಗೂ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ತುಂಬ ಹೆಮ್ಮೆ ಪಡುವಂಥ ಕ್ಷಣ. ಎಸ್ಪೆಷಲಿ ಭಾರತೀಯ ಆಟಗಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಅಂತಂದರೆ ನಾವು ಹೆಮ್ಮೆ ಪಡಲೇಬೇಕು. ಇವರು ರೋಹಿತ್ ಶರ್ಮಾ ಅವರು ಸಿಕ್ಸರ್ ಬಾರಿಸಿದಾರಂದ್ರೆ ಕೆಲವೊಬ್ಬರಿಗೆ ಆಶ್ಚರ್ಯ ಆಗ್ಬೋದು, ಬಟ್ ಇವರು ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರೋದು ನಿಜ. ನೋಡಿ, 2007ರಲ್ಲಿ ಪಾದಾರ್ಪಣೆ ಮಾಡಿ 2013 ತನಕ ಡ್ರಾಪ್ ಆಗೋದು ವಾಪಸ್ ಬರೋದು, ಡ್ರಾಪ್ ಆಗೋದು ವಾಪಸ್ ಬರೋದು, ಕೇವಲ 3 ಸೆಂಚುರಿ ಬಾರಿಸಿರ್ತಾರೆ. ಅದಾದ್ಮೇಲೆ 2013ರಲ್ಲಿ MS ಧೋನಿ ಒಂದು ಒಳ್ಳೆ ಅವಕಾಶ ಕೊಟ್ಟರು ಇವರಿಗೆ ಆಸ್ ಎ ಓಪನರ್ ಬ್ಯಾಟ್ಸ್ಮನ್ ಆಗಿ. ಅದೇ ಅವ್ರ ಗ್ರೌಂಡ್ MS ಧೋನಿ ಅವರ ಲೋಕಲ್ ಗ್ರೌಂಡ್. ಇವತ್ತೇನು ರೋಹಿತ್ ಶರ್ಮಾ 352 ಸಿಕ್ಸ್ ಬಾರಿಸಿದಾರ, 3 ಸಿಕ್ಸ್ ಬಾರಿಸೋ ಮುಖಾಂತರ ತಗೊಂಡ್ರು. ಅದೇ ಗ್ರೌಂಡ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಓಪನರ್ ಬ್ಯಾಟ್ಸ್ಮನ್ ಆಗಿ ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಓಪನರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಿಯಲಿ ರೋಹಿತ್ ಶರ್ಮಾಗೆ ಅವ್ರ ಅಭಿಮಾನಿಗಳಿಗೆ ತುಂಬಾ ಖುಷಿ ವಿಚಾರ. ನೋಡ್ರಿ, ಬೇಜವಾಬ್ದಾರಿ ಆಟಗಾರ, ನಿದ್ದೆ ಬರ್ಮ, ಲೇಜಿನೆಸ್, ದಪ್ಪ ಇದ್ದಾನೆ, ಓಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಅವ್ರ ವಿರುದ್ಧ ಏನೇನೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಇದ್ವು ಅಂತ ಕಾಮೆಂಟ್ಸ್ಗೆ ಆಪೋಸಿಟ್ ಆಗಿ ಇವನು ಕ್ರಿಕೆಟ್ ಆಡಿದ್ದಾನೆ. ಆಸ್ ಓಪನರ್ ಆಗಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ 3 100 ಹೊಡೆದಿರ್ತಕ್ಕಂಥ ವಿಶ್ವದ ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ರೋಹಿತ್ ಶರ್ಮಾ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ಅವ್ರ ಒಂದು ಕನಸಿದೆ, ಅವರು 50 ಓವರ್ ಮ್ಯಾಚ್ ವಿಶ್ವಕಪ್ ಗೆಲ್ಬೇಕಂತ. T20 2007ರಲ್ಲಿ ಗೆದ್ಬಿಟ್ರು, ಮತ್ತೆ 2024ರಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ. ಅವ್ರ ಕನಸು 2027ರಲ್ಲಿ 50 ಓವರ್ ಮ್ಯಾಚ್ ಆಡೋ ತನಕ ಅವ್ರನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಆಡಿಸ್ಲೇಬೇಕು BCCI ಇಲ್ಲಾಂದ್ರೆ ಬೆಲೆ ತೆತ್ತಬೇಕಾಗುತ್ತೆ. ಈಗ ಆಲ್ರೆಡಿ ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ, ರೋಹಿತ್ ಶರ್ಮಾ ಅವ್ರನ್ನ, ಅಶ್ವಿನ್ ಅವ್ರನ್ನ ಬಿಟ್ಟು ಹೆಂಗೆ ವೈಟ್ ವಾಶ್ ಮುಖಭಂಗ ಅನುಭವಿಸಿದ್ರು, ಅದೇ ತರ ಇವ್ರನ್ನೇನಾದ್ರೂ ಏಕದಿನ ಪಂದ್ಯದಿಂದ ಸಡನ್ಲಿ ಡ್ರಾಪ್ ಔಟ್ ಮಾಡಿದ್ರೆ ಮತ್ತೆ ಅದೇ 80-70ನೇ ಇಸ್ವಿ ಇಂಡಿಯನ್ ಕ್ರಿಕೆಟ್ಗೆ ಹೋಗ್ಬೇಕಾಗುತ್ತೆ ಅಂತಂದೇಳಿ ಹೇಳ್ತಿದ್ದೀನಿ. ಹಾಗಾಗಿ ಅವ್ರನ್ನ ಖಂಡಿತ ಅವರು BCCI ಮುಂದುವರಿಸಲಿ ಅಂತ ನಾನು ಸಹ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ. ಗೌತಮ್ ಗಂಭೀರ್ಗೆ ಒಳ್ಳೆ ಬುದ್ಧಿ ಬಂದು ವಿರಾಟ್ ಕೊಹ್ಲಿನ ಮತ್ತೆ ರೋಹಿತ್ ಶರ್ಮಾರ್ನ ಕಂಟಿನ್ಯೂ ಆಡಿಸ್ಬೇಕು ಏಕದಿನ ಮಾದರಿಲಿ. ಏನು ರೋಹಿತ್ ಶರ್ಮಾ ಅವ್ರದ್ದು ವಿಶ್ವಕಪ್ ಎತ್ತಿಡಿಬೇಕಂತ ಕನಸಿದೆಯೋ ಆ ಕನಸು ಈ 2027 ವಿಶ್ವಕಪ್ ಮುಖಾಂತರ ಈಡೇರಿ ಅವರು ಒಂದು ಸುಖಾಂತ್ಯವಾಗಿ ನಿವೃತ್ತಿ ಘೋಷಣೆ ಮಾಡಲಿ ಅಂತಂದೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ 352 ಸಿಕ್ಸರ್ ಬಾರಿಸೋ ಮುಖಾಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದ ರೋಹಿತ್ ಶರ್ಮಾ ಅವರಿಗೆ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.